ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ, ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಮಂಡಲ್ಲಿ ನಿನ್ನದೆ ಶ್ರೇಷ್ಠ ಕಥೆ, ಶ್ರೀಮಂತ ನೀನಯ್ಯ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಇಂದು ಶಿರಾ ತಾಲೂಕಿನ ಕಗ್ಲಡು ಗ್ರಾಮದಲ್ಲಿರುವ ಈ ಬಡ ಕುಟುಂಬಗಳಿಗೆ ಒಂದು ಈ ಸ್ಥಿತಿ ನೋಡ್ಬಿಟ್ಟು ಇಲ್ಲಿಗೆ ನಮ್ಮ ಮಾಧ್ಯಮ ಮಿತ್ರರು ನಾನು ತಿಳಿಸಿರು. ಹಾಗಾಗಿ ಇವ್ರ ಸ್ಥಿತಿ ನೋಡ್ಬಿಟ್ಟು ನನಗೆ ಭಾಳ ತುಂಬ ನೋವಾಗ್ತಾ ಇದೆ. ಇಂಥ ಕಾಲದಲ್ಲೂ ಇವತ್ತು ಈ ಗುಡ್ಲು ಮನೆಗಿರೋದು ನನಗೆ ಭಾಳ ನೋವಿನ ಸಂಗತಿ. ಆದರೆ ಈ ಬಡತನದಿಂದ ಇವರು ಗ್ರಾಮ ಠಾಣ ಇದು ಗ್ರಾಮ ಠಾಣದಲ್ಲಿ ಒಂದು ಗುಡಿಸಲು ಹಾಕೊಂಡಿದ್ದಾರೆ. ಇವರಿಗೆ ಸರ್ಕಾರದ ವತಿಯಿಂದ ಸೌಲಭ್ಯಗಳು ಸಿಗುವಂತಾಗ್ಲಿ, ನಮ್ಮ ಮೆಂಬರ್ ಇದ್ದಾರೆ ಬೇಗ ಮಾಡ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಸೈಟನ್ನು ಬೇರೆ ಕಡೆ ಅಲರ್ಟ್ ಮಾಡಿದಾರಂತೆ. ಬಟ್ ಈ ಗುಡಿಸಲಲ್ಲಿರೋರು ಪಾಪ ಈ ಅಂಗವಿಕಲರು ಮತ್ತೆ ಇವರು ಮಾತು ಬರ್ದವರು ಇವ್ರನ್ನೆಲ್ಲ ವಯಸ್ಸಾಗಿ ವೃದ್ಧರು ನೋಡಿದ್ರೆ ತುಂಬ ನೋವಾಗ್ತದೆ. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಏನಪ್ಪ, ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಇದೇ ವನವಾಸ ಅನುಭವಿಸ್ತವನು. ಹಂಗಾಗಿ ನನಗೆ ಬೇಗ ರೀಚ್ ಆಗ್ತೀನಿ ಜನಕ್ಕೆ, ಬಡವ್ರ ಹತ್ರ ನಾನು ಬೇಗ ರೀಚ್ ಆಗೋ ಕಾರಣ ನಾನು ತುಂಬ ಚಿಕ್ಕವನಿದ್ದಾಗ ನಾನು ಸುಮಾರು 6-7ನೇ ಕ್ಲಾಸ್ವರೆಗೂ ನಾನು ನಮ್ಮ ಮನೇಲಿ ನಾವು ತುಂಬ ಬಡವರು, ನಾವು ಪೂರ್ ಕಂಡೀಷನು. ನಮಗೂ ಹಿಂಗೆ ಯಾರನ್ನ ಬಂದು ದಾನಿಗಳು ಅವಾಗ ಯಾವಾಗ ಕೊಟ್ಟೋಗೋರು ಏನೋ ನನ್ನ ಕೈಲಾಗಿದ್ದ. ಆ ಪರಿಸ್ಥಿತಿಯಲ್ಲಿ ಬೆಳೆದು ಗುಡಿಸ್ಲಲ್ಲೇ ಹುಟ್ಟಿ ನಾವು ಗುಡಿಸ್ಲಲ್ಲೇ ಇದ್ವಿ. ನಮ್ಮ ಮಳೆ ಬಂದರೆ ನಮ್ಮ ತಂದೆ ತಾಯಿ ಕರೆಂಟ್ ಇರ್ತಿರ್ಲಿಲ್ಲ. ಮಳೆ ಗಾಳಿ ಇದ್ರೆ ನಮ್ಮ ತಂಗಿನೂ ನಾನು ಕೆಳಗೆ ಹಾಕೊಂಡು ಅವರು ಮೇಲೆ ಹಿಂಗೆ ಆ ಗೂಟುಗಳನ್ನ ಇಟ್ಕೊಂಡು ನಿಂತ್ಕೊಂಡವರು, ಅಂದ್ರೆ ಆರುತ್ತೆ ಅಂತ. ಈ ಪರಿಸ್ಥಿತಿಯಿಂದ ಬೆಳೆದಿರೋದ್ರಿಂದ ನಾವು ಈ ಬಡವ್ರ ಬಗ್ಗೆ ತುಂಬಾ ಕಾಳಜಿ. ಏನೋ ನಾವು ಭಗವಂತ ಇವತ್ತು ಚೆನ್ನಾಗಿಟ್ಟಿದ್ದಾನೆ. ಆ ಪರಿಸ್ಥಿತಿನಾಗೆ ಬೆಳೆದು ಬಂದಿರೋರು ನಾವು. ಆ ಬೆಳೆದು ಬಂದ್ರು ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಅದಕ್ಕೆ ಇವತ್ತು ಈ ಬಡ ಕುಟುಂಬಗಳಿಗೆ ಒಂದು ದವಸ ಧಾನ್ಯ ಕೊಡುವುದರ ಮೂಲಕ ನನ್ನ ಕೈಲಾದ ಒಂದು ಅಳಿಲಿ ಸೇವೆ ಮಾಡಲು ನಾನು ಈ ಗ್ರಾಮಕ್ಕೆ ಬಂದಿದ್ದೀನಿ. ಈ ಗ್ರಾಮದಲ್ಲಿ ಇನ್ನು ಬಡವರು ಇದ್ದಾರೆ ಅಂತ ನನಗೆ ಸರಿ ಗೊತ್ತಿರಲಿಲ್ಲ, ಮಾಹಿತಿ ಇರಲಿಲ್ಲ. ಹಾಗಾಗಿ ಒಂದು 4-5 ಕುಟುಂಬಕ್ಕೆ ಒಂದು ಸಹಾಯ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಮಗೂ ಯಾರು ಬಡವರು ಇದ್ದೀರಾ ಅವ್ರಿಗೆ ಸಹಾಯ ಮಾಡ್ತೀನಿ. ಯಾರಾದ್ರೂ ಮಕ್ಕಳು ಓದೋರು ಅಥವಾ ವಿದ್ಯಾಭ್ಯಾಸಕ್ಕೆ ಏನೇ ಸಹಾಯ ಆದರೆ ನಮ್ಮ ಹೇಮಂತನಿಗೆ ಹೇಳಿ ನಾನು ಸಹಾಯ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ನಾವು ಆ ಸ್ಥಿತಿಯಿಂದ ಬಂದವರು. ಅವತ್ತು 30 ರೂಪಾಯಿ ಫೀಸ್ ಕಟ್ಟಕ್ಕಾಗದಂಥ ಪರಿಸ್ಥಿತಿಯಿಂದ ಬಂದಿರೋರು ನಾವು. ನಮಗೆ ಬಡವ್ರ ಕಷ್ಟ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ. ಈ ಸ್ಥಿತಿ ನೋಡಿದ್ರೆ ನಿಜವಾಗೂ ಭಾಳ ನನಗೆ ಒಂಥರ ದುಃಖ ಆಗ್ತೈತೆ. ಅಂತ ಸ್ಥಿತಿಲಿ ಅವರೇ ಸೋರುತ್ತೆ, ಕೆಳಗೇನು ಇದಿಲ್ಲ, ಒಂದು ಅಟ್ಲೀಸ್ಟ್ ಸಗಣಿ ಬಗಡನಾದ್ರೂ ಬಳ್ಕೊಂಡಿಲ್ಲ ಇವರು. ಏನು ಇದು ಮಾಡ್ಕೊಂಡಂಗೆ ಇದ್ರಲ್ಲಿ ಹೆಂಗ್ ವಾಸ ಮಾಡ್ತಾರೆ. ಕರೆಂಟಿನ ವ್ಯವಸ್ಥೆ ಇದ್ರೂ ಎಲ್ಲ ಪಾಪ ಸೋರ್ತೈತೆ. ಮಳೆ ಬಂದಾಗ ಹೆಂಗಿರ್ತಾರೆ ಅನ್ನೋದು ಒಂದು ನೋವಿನ ಸಂಗತಿ. ಇಷ್ಟು ಹೇಳಿ ನನ್ನ ಮಾತಿಗೆ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್. ಯಾಕೆಂದ್ರೆ ಈ ಬಡವರ ಈ ಸ್ಥಿತಿ ನೋಡ್ಬಿಟ್ರೆ ನಿಜವಾಗೂ ಒಂದು ಶೋಚನೀಯ ಸ್ಥಿತಿಲಿದ್ದಾರೆ. ಇನ್ನೂ ಇಂಥ ಕಾಲದಲ್ಲೂ ಇವತ್ತು ಗುಡಿಸಲು ಮುಕ್ತ ರಾಜ್ಯ ಮಾಡ್ತೀವಿ, ಅದು ಮಾಡ್ತೀವಿ ಎಲ್ಲ ನಮ್ಮ ಸರ್ಕಾರಗಳು ಸಹ ಹೇಳ್ತಿದ್ದಾವೆ. ಬಟ್ ಇಂಥ ನಿಜವಾದ ಒಂದು ಗುಡಿಸಲನ್ನು ಗುರುತಿಸ್ಬಿಟ್ಟು ನಮ್ಮ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಬೇಕು. ಯಾಕೆಂದ್ರೆ ಇಂಥ ಪರಿಸ್ಥಿತಿಯಾಗಿರೋರು ಇನ್ನೂ ನಂತರನೇ ಬೇರೆಯವರು ಯಾರನ್ನ ಬಂದು ಇವ್ರಿಗೊಂದು ಸಹಾಯ ಮಾಡಿದರೆ ಇವ್ರಿಗೊಂದು ಅಟ್ಲೀಸ್ಟ್ ಒಂದು ಹೊತ್ತಿನ ಊಟನಾದರೂ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅಂತ ನಾನು. ಸಮಾಜದಲ್ಲಿ ನಮ್ಮ ಜಂಗವರ ಶಿವಣ್ಣಂತರು ಈ ಸಮಾಜಕ್ಕೆ ಮುಖ್ಯ ಪ್ರೇರಕರವರು. ಯಾಕೆಂದ್ರೆ ಇಂಥರು ಈ ಬಡವರನ್ನ ಗುರುತಿಸಿ ಊರಲ್ಲಿ ಒಂದು ಜೀವನೋಪಾಯಕ್ಕೆ ಏನು ಅವರು ಕೊಡ್ತಕ್ಕಂಥ ದವಸ ಧಾನ್ಯ, ಅವ್ರ ಕೈಲಾದಂಥ ಒಂದು ಅಳಿಲು ಸೇವೆ ಇದೆಯಲ್ಲ, ಇದನ್ನ ನಾವು ಸ್ಮರಿಸ್ಬೇಕು. ಯಾಕೆಂದ್ರೆ ಇಂಥ ಒಂದು ಸಮಾಜ ಸೇವಕರು ಒಂದು 100 ಜನ ಹುಟ್ಕೊಂಡ್ರೆ ಸಮಾಜದ ಒಂದು ಬಡತನ ಅನ್ನೋದು ಸ್ವಲ್ಪ ಸುಧಾರಣೆ ಆಗುತ್ತೆ. ಇಂಥವ್ರು ಸಮಾಜದಲ್ಲಿ ಯಾವ ಈಗ ಅಸಬಲರು ಇರ್ತಾರೆ, ವಿದ್ಯಾವಂತರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಚೈತನ್ಯನ ತುಂಬ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಒಂದು ದಾರಿದೀಪ ಮಾಡಿಕೊಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಅವ್ರನ್ನ ಸ್ವಾಗತಿಸ್ಬೇಕು.
ಈ ಸಮಾಜದಲ್ಲಿ ಮಾತಾಡ್ಬೋದು. ಆದರೆ ನಿಜ ಜೀವನದಲ್ಲಿ ಬಡವರ ಬಗ್ಗೆ ಒಂದು ಸೇವೆ ಮಾಡೋದೈತಲ್ಲ ಅದು ಮುಖ್ಯ ಸರ್. ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಹೇಳ್ದಷ್ಟು ಆಗಲ್ಲ. ಮಾಡಿ ತೋರಿಸ್ಬೇಕು. ಈಗ ನೋಡಿ, ಈಗ ಕಣ್ಣೆದ್ರಿಗೆ ಮಾಡಿ ತೋರಿಸಿದ್ದಾರೆ. ಇಂಥ ಒಂದು 10 ಕುಟುಂಬಕ್ಕೆ ಅವ್ರು ಸಹಾಯ ಮಾಡಿದ್ರೆ ಎಷ್ಟೋ ಜನ ನಮಗೂ ಒಂದು ಶಕ್ತಿ ಐತೆ ಇಂಥ ಕಡೆಯಿಂದ ಒಂದು ಭಾವನೆ ಇರುತ್ತೆ ಸರ್. ಅವ್ರ ಹೆಸರು ಹಿಡ್ಕೊಂಡು ಎಷ್ಟೋ ಜನ ನಮಗೂ ಏನೋ ಸಮಾಜದಾಗೆ ನಾವು ಎದೆಗುಂದಂಥ ಅವಶ್ಯಕತೆ ಇಲ್ಲ ಇದ್ದಾರೆ ಅಂಥವ್ರಿಗೆ ನಾವು ಸಹಾಯ ಮಾಡೋಣ ಅಂಬದು ನಮ್ಮ ಮನಸ್ಸಲ್ಲೂ ಸರ್. ಅವರು ಇವತ್ತು ಗುಡಿಸ್ಲಲ್ಲಾಗಿದ್ದು ನೆಲದಲ್ಲಿ ನನಗೂ ನನ್ನ ತಂಗಿಗೂ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿತ್ತು. ಅಂಥ ಕಾಲದಲ್ಲೂ ದೇವ್ರು ಇವತ್ತು ನನ್ನ ಚೆನ್ನಾಗಿಟ್ಟವನೇ ಅಂದರೆ ಅವ್ರಿಗೆ ದೈವಶಕ್ತಿಯಿಂದನೇ ಈ ಮಟ್ಟಕ್ಕೆ ಬಂದಿರ್ಬೋದು. ಅದನ್ನು ಜನ ಏನು ಬೇಕಾದ್ರೂ ತಿಳ್ಕೊಬೋದು. ಆದರೆ ನಾವು ಅದನ್ನು ತಪ್ಪು ಕಲ್ಪನೆ ಭಾವಿಸಬಾರ್ದು. ಮನುಷ್ಯ ಎಷ್ಟೇ ದೂರ ಹೋದಂಗೆ ದಾರಿ ದೂರ ಕಂಡಷ್ಟು ನಮ್ಗೇನಾಗುತ್ತೆ ಅಂದರೆ ಅಲ್ಲಿ ಕಲ್ಲು ಮುಳ್ಳು ಕಂಡಂಗೆ ಕಾಣುತ್ತೆ. ಆದರೆ ನಾವು ನಡೀತಕ್ಕಂಥ ದಾರಿ ಇದೆಯಲ್ಲ ಅದು ಸುಗಮವಾಗಿದ್ರೆ ಸಾಕು.